ಪರಿಶುದ್ಧ ಕ್ರಿಯೆಯಲ್ಲಿ ಇವತ್ತು ಸ್ವಲ್ಪ ವಿಶುದ್ಧಿ ಚಕ್ರದ ಬಗ್ಗೆ ಮಾತಾಡೋಣ. ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಮಧ್ಯಭಾಗದಲ್ಲಿದೆ. ನಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆದರೆ ಉತ್ತಮ ರೀತಿಯಾದಂತಹ ಧ್ವನಿ ಹೊರಡೋದಿಲ್ಲ. ಹಾಗೆಯೇ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಗಂಟಲಿಗೆ ಸಂಬಂಧಪಟ್ಟಿರುವಂತಹ ಕಿರಿಕಿರಿ ಇರ್ಬೋದು, ಗಂಟಲ ಕ್ಯಾನ್ಸರ್ ಇರ್ಬೋದು, ಹಾಗೆ ಎಲ್ಲ ರೀತಿಯ ಗಂಟಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ವಿಶುದ್ಧಿ ಚಕ್ರ ಬ್ಲಾಕ್ ಆದರೆ ಬರುತ್ತೆ. ಹಾಗೆ ನಾವು ಯಾವುದಾದ್ರೊಂದು ಜಾಗಕ್ಕೆ ಹೋದಾಗ ನಮಗೊಂದು ಏನೋ ಹೇಳೋದಕ್ಕಿರುತ್ತೆ, ಆದರೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಕೂಡ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಆಗುತ್ತೆ. ಹಾಗಾದರೆ ವಿಶುದ್ಧಿ ಚಕ್ರವನ್ನು ಹೀಲ್ ಮಾಡೋದಕ್ಕೆ ಬಹಳಷ್ಟು ವಿಧಾನಗಳಿವೆ. ವಿಶುದ್ಧಿ ಚಕ್ರ ಮುದ್ರಾ ಇದೆ. ಇವತ್ತು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿಶುದ್ಧಿ ಚಕ್ರ ಬೇರೆ ಬೇರೆ ಕಾರಣಕ್ಕೆ ಬ್ಲಾಕ್ ಆಗ್ಬೋದು. ಹಾಗೆ ಒಂದು ಪ್ರಮುಖವಾದ ಒಂದು ಕಾರಣ ಹೇಳ್ತೇನೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನಮ್ಮ ಮನೆಯಲ್ಲಿರ್ಬೋದು, ಕಚೇರಿಯಲ್ಲಿ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸ್ ಗ್ರೂಪಲ್ಲಿರ್ಬೋದು, ಏನೋ ಒಂದು ಇರುತ್ತೆ, ಆದರೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಋಣ ನಮ್ಮ ಮೇಲೆ ಇದೆ ಎನ್ನುವ ಕಾರಣಕ್ಕೆ ನಮ್ಮ ವಿಚಾರಗಳು, ನಾವು ಅವರಿಗೆ ಹೇಳುವಂತಹ ವಿಚಾರಗಳು ನಮ್ಮ ಗಂಟಲಿನ ತನಕ ಬಂದು ಮುಂದೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ತಿಂಗಳುಗಳಿಂದ, ವರ್ಷಗಳಿಂದ ಇಲ್ಲೇ ವಿಚಾರಗಳು ಬ್ಲಾಕ್ ಆಗಿ ಹೊರ ಹೋಗೋದಕ್ಕೆ ಸಾಧ್ಯವಾಗದೇ ಹೋದರೆ ನಮಗೆ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ. ಹಾಗಾದರೆ ನಾವು ವಿಶುದ್ಧಿ ಚಕ್ರ ಈ ರೀತಿ ಬ್ಲಾಕ್ ಆದಾಗ ಏನು ಮಾಡಬೇಕು? ಈಗ ನಾವು ಯಾವುದೋ ಒಂದು ವಿಚಾರವನ್ನು ಬೇರೆಯವರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಗಂಟಲಿನ ತನಕ ಆ ವಿಚಾರ ದಿನನಿತ್ಯದಲ್ಲಿ ಹೇಳಬೇಕು ಅಂತ ಅಂದ್ಕೊತಾ ಇರ್ತೇವೆ, ಆದರೆ ಹೇಳೋದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯವಾಗೋದಿಲ್ಲ. ಈ ರೀತಿ ಗಂಟಲಿನಲ್ಲಿ ನಾವು ಒತ್ತಡಗಳನ್ನು ಇಟ್ಕೊಂಡಾಗ, ಆ ಒಂದು ಭಾವನಾ ಒತ್ತಡಗಳನ್ನು ಇಟ್ಕೊಂಡಾಗ ನಮ್ಮ ವಿಶುದ್ಧಿ ಚಕ್ರ ಸಮಸ್ಯೆ ಆಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಬ್ಲಾಕನ್ನು ತೆಗಿಬಹುದು ಅಂದರೆ, ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗದೆ ಹೋದಾಗ ಬೇರೆ ಯಾವ ಮಾರ್ಗ ಇದೆ ಎನ್ನುವ ಪ್ರಶ್ನೆ ಉದ್ಭವಿಸಿದಾಗ ನಾವು ಏನು ಮಾಡಬಹುದು ಅಂತಂದರೆ, ನಮ್ಮ ಒಂದು ಭಾವನೆಯನ್ನು ಪ್ರಕೃತಿ ಜೊತೆ ಹೇಳಿ ನಮಗೊಂದು ಅವರಿಗೆ ಯಾವ ವಿಚಾರವನ್ನು ಮುಟ್ಟಿಸೋದಕ್ಕೆ ಇದೆ ಅದನ್ನು ನಾವು ಪ್ರಕೃತಿಯಲ್ಲಿ ನಮ್ಮ ಭಾವನೆಯನ್ನು ಶೇರ್ ಮಾಡೋದ್ರ ಜೊತೆಗೆ ನಾವು ವಿಶುದ್ಧಿ ಚಕ್ರದ ಬ್ಲಾಕನ್ನು ತೆಗಿಬೋದು. ಹಾಗೆ ಆ ವಿಚಾರಗಳನ್ನು ನೀವು ಒಬ್ಬ ವ್ಯಕ್ತಿಗೆ ಯಾರಿಗೆ ಆ ವಿಚಾರವನ್ನು ಹೇಳಬೇಕು ಅದನ್ನು ನೀವು ಪೆನ್ ಪೇಪರ್ ತೆಗೆದುಕೊಂಡು ನೀಟಾಗಿ ಅದನ್ನು ಬರೆಯೋ ಮೂಲಕ ನಿಮ್ಮ ಒಂದು ಆ ಒತ್ತಡ ಹೊರಗಡೆ ಯಾವಾಗ ಹೋಗುತ್ತೆ ಎನ್ನುವ ಭಾವನೆ ನಿಮಗೆ ಅನಿಸುತ್ತೆ, ಆವರೆಗೂ ನೀವು ನಿಧಾನವಾಗಿ ಅದನ್ನು ಪ್ರತಿನಿತ್ಯ ಬರೆಯೋದ್ರಿಂದ ಕೂಡ ನೀವು ವಿಶುದ್ಧಿ ಚಕ್ರವನ್ನು ಹೀಲ್ ಮಾಡ್ಕೋಬೋದು. ಅಂದರೆ ನಿಮ್ಮ ಗಂಟಲಿನ ತನಕ ಬಂದ ಭಾವನಾ ಒತ್ತಡವನ್ನು ನೀವು ಆ ಪೆನ್ ಪೇಪರ್ ಮೂಲಕ ಹೊರ ಹಾಕಿದಾಗ ನಿಮ್ಮ ವಿಶುದ್ಧಿ ಚಕ್ರ ಸಕ್ರಿಯ ಆಗುತ್ತಾ ಹೋಗುತ್ತೆ. ಹಾಗೆ ಎಷ್ಟೋ ಸಂದರ್ಭದಲ್ಲಿ ಹೇಳಬೇಕು ಅಂದಾಗ ಹೇಳೋದಕ್ಕೆ ಸಾಧ್ಯ ಆಗದೇ ಹೋದರೆ ನೀವು ಮೊದಲನೇದಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಅದನ್ನು ನಿಧಾನವಾಗಿ, ಹಾಗೆ ಅಷ್ಟೇ ಮೃದುವಾಗಿ, ಅಷ್ಟೇ ಒಂದು ಅವರಿಗೆ ಸೃಜನಶೀಲತೆಯಿಂದ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಅದು ಆಗದೇ ಹೋದ ಸಂದರ್ಭದಲ್ಲಿ ನೀವು ಈ ಬೇರೆ ಬೇರೆ ಮೆಥಡ್ಗಳನ್ನು ಮಾಡಿ ನಿಮ್ಮ ವಿಶುದ್ಧಿ ಚಕ್ರವನ್ನು ಹೀಲ್ ಮಾಡ್ಕೋಬೋದು. ನಮ್ಮ ವಿಶುದ್ಧಿ ಚಕ್ರ ಎಲ್ಲ ಚಕ್ರಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದರೂ ಕೂಡ ವಿಶುದ್ಧಿ ಚಕ್ರ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂತಂದರೆ ನಮ್ಮ ಮಾತಿರ್ಬೋದು, ನಮ್ಮ ಯೋಚನೆಗಳಿಂದ ನಂತರ ಬರುವ ಮಾತಿರ್ಬೋದು, ಇದೆಲ್ಲ ಕನೆಕ್ಟೆಡ್ ಟು ವಿಶುದ್ಧಿ ಚಕ್ರ. ನಮ್ಮ ವಿಶುದ್ಧಿ ಚಕ್ರ ಹೀಲಾದರೆ ಅಥವಾ ವಿಶುದ್ಧಿ ಚಕ್ರ ಸಕ್ರಿಯ ಆಗಿದ್ದರೆ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಉತ್ತಮವಾದಂತಹ ಜೀವನವನ್ನು ಮಾಡ್ಬೋದು. ಯಾರಿಗಾದರೂ ನೀವೊಂದು ಮಾತು ಕೊಟ್ಟಿರ್ತೀರ, ಅದನ್ನು ನಿಮಗೆ ನಿಭಾಯಿಸೋದಕ್ಕೆ ಸಾಧ್ಯವಾಗದೆ ಹೋದರೆ ಕೂಡ ವಿಶುದ್ಧಿ ಚಕ್ರ ಬ್ಲಾಕ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಉದ್ದೇಶಪೂರ್ವಕವಾಗಿ ಅದನ್ನು ಹೇಳಿ ಆಮೇಲೆ ನೀವು ಅದನ್ನು ಮಾಡದೇ ಇದ್ದರೆ ನಿಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ. ಹಾಗೆ ಪದೇ ಪದೇ ನಿಮ್ಗೆ ಗೊತ್ತಿದ್ದು ಹೇಳುವಂಥ ಸುಳ್ಳುಗಳು, ನೀವು ಹೇಳ್ತಾ ಇರುವ ಸುಳ್ಳು ಇನ್ನೊಬ್ಬರ ಜೀವನಕ್ಕೆ ಒಂದು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರೂ ಕೂಡ ನೀವು ಆ ಸುಳ್ಳನ್ನು ಹೇಳಿದಾಗ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ. ಹೀಗೆ ನಿಮ್ಮ ಮನಸ್ಸಿಗೆ, ನಿಮ್ಮ ಸುಪ್ತ ಮನಸ್ಸಿಗೆ ವಿಚಾರಗಳು ತಿಳಿದಿದ್ರೂ ಕೂಡ ಅದನ್ನು ಮಾಚ್ತಾ ನಿಮ್ಮ ನಾಲಿಗೆಯಲ್ಲಿ ಬೇರೆ ವಿಚಾರ ಬಂದು ನಿಮ್ಮ ಗಂಟಲಲ್ಲಿ ಬೇರೆ ವಿಚಾರ ಇದ್ದಾಗ ಕೂಡ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿದ್ರೂ ಕೂಡ ಯಾವ ರೀತಿ ಅದನ್ನು ನಾವು ಸಕ್ರಿಯ ಮಾಡ್ಬೋದು ಎನ್ನುವುದನ್ನು ಹೇಳಿದ್ದೇನೆ. ಹಾಗೆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅತ್ಯಂತ ಸುಲಭವಾದ ಕ್ರಿಯಾವನ್ನು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ನಮ್ಮ
4 ಬೆರಳುಗಳನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡಿಕೊಂಡು ನಮ್ಮ ಹೆಬ್ಬೆರಳನ್ನು ಇಲ್ಲಿ ಈ ರೀತಿಯಾಗಿ ಕನೆಕ್ಟ್ ಮಾಡಿಕೊಂಡು ಹಮ್ ಹಮ್ ನೀವು ಹಮ್ ಅಂತ ಹೇಳುವಾಗ ನಿಮ್ಮ ಈ ಗಂಟಲಿನ ಸ್ವರ ಏನಿದೆ ಅದು ವೈಬ್ರೇಷನ್ ಆಗಬೇಕು. ಆ ಎಲ್ಲ ಒಂದು ರೀಸನ್ಗಳಿಂದ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ. ಅದೇ ರೀತಿ ಅತ್ಯಂತ ಸರಳವಾಗಿ ಯಾವ ರೀತಿ ಅದಕ್ಕೆ ಪರಿಹಾರಗಳನ್ನು ನಾವು ನೋಡ್ಕೋಬೋದು ಎನ್ನುವುದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ಹೇಳೋಣ. ಪರಿಶುದ್ಧ ಕ್ರಿಯಾ, ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ. ಸರ್ವೇ ಜನ ಸುಖಿನೋ ಭವಂತು.